ಏನೇ ಪ್ರಿಯಾ, ಕ್ಯಾಬಲ್ಲಿ ಬರ್ತಾ ಇದೀಯಾ? ಹೌದು, ಯಾಕೆ? ನಾನು ಯಾವತ್ತೂ ಗಮನಿಸಿರ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದ್ರಲ್ಲೇನಿದೆ ಕಣೆ? ಮತ್ತೆ ಬಾಯ್ ಅಂತೆಲ್ಲ ಹೇಳ್ತಾ ಇದೀಯಾ? ಅವ್ ನನ್ನ ಬಾಯ್ ಫ್ರೆಂಡ್, ಅದಕ್ಕೆ ಬಾಯ್ ಹೇಳ್ತಿದ್ದೆ. ಅಲ್ಲ, ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಿತ್ತು, ಆದ್ರೆ ಕ್ಯಾಬ್ ಡ್ರೈವರ್ ನಿನ್ ಬಾಯ್ ಫ್ರೆಂಡಾ? ನಿನ್ನ ಪ್ರಾಬ್ಲಮ್ ಏನು? ಅವ್ ನನ್ನ ಬಾಯ್ ಫ್ರೆಂಡ್ ಅನ್ನೋದಾ ಅಥವಾ ನಿನ್ನ ಫ್ರೆಂಡ್ ಒಬ್ಳು ಕ್ಯಾಬ್ ಡ್ರೈವರ್ ಗರ್ಲ್ ಫ್ರೆಂಡ್ ಅನ್ನೋದಾ? ಅದು ಜಸ್ಟ್ ಶಟ್ ಅಪ್, ಓಕೆ? ಯಾಕೆ ನಿನ್ನ ಬಾಯ್ ಫ್ರೆಂಡ್ಗೆ ಏನಾದರೂ ಎಕ್ಸ್ಟ್ರಾ ಇದೆಯಾ? ಅದೇನು ಕ್ಯಾಬ್ ಡ್ರೈವರಾ? ಯಾಕೆ ಅವ್ರು ಮನುಷ್ಯರಲ್ವಾ? ಎಲ್ಲರಿಗೂ ಇರೋದೇ ತಾನೇ ಅವ್ರಿಗಿರೋದು, ಕಣ್ಣು, ಕಿವಿ, ಮೂಗು ಎಕ್ಸೆಟ್ರಾ. ಇನ್ಫ್ಯಾಕ್ಟ್ ನಾನು ಹುಡುಗನ್ ಬೇರೆ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಟೈಮ್ ಪಾಸಿಗೆ ಲವ್ ಮಾಡೋನಲ್ಲ ಅವನು. ಅವ್ನು ನನಗೆ ಜನ್ಮ ಕೊಟ್ಟಿಲ್ಲ, ಆದರೆ ಒಬ್ಬ ತಂದೆ ಥರ ನನ್ನ ಎಲ್ಲ ಜವಾಬ್ದಾರಿ ತಗೊಂಡಿದ್ದಾನೆ. ನನ್ನನ್ನು ಓದಿಸೋದಲ್ದೆ ಹಗಲು ರಾತ್ರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾನೆ. ಆದರೆ ಅವ್ನು ಯಾವತ್ತೂ ಅದನ್ನು ತೋರಿಸ್ಕೊಂಡವನಲ್ಲ. ಮುತ್ಕೊಟ್ಟು ಗ್ಯಾಪಲ್ಲಿ ಯೂಸ್ ಮಾಡ್ಕೊಳ್ಳೋರ ಮಧ್ಯೆ ನನ್ನ ಒಂದು ಸಣ್ಣ ಮಗು ಥರ ನೋಡ್ಕೋತಿದ್ದಾನೆ. ಅದಕ್ಕೆ ಇರಬೇಕು ದೇವರು ಅವನ ಮಕ್ಕಳಿಗೆ ತಾಯಿ ಆಗೋ ಅಂತ ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ಚೀಪಾಗಿ ಯೋಚನೆ ಮಾಡೋ ನಿನ್ನಂಥವ್ರಿಗೆ ಅದು ಅರ್ಥ ಆಗಲ್ಲ ಬಿಡು. ಸರಿ, ಬರ್ತೀನಿ. ಎಲ್ಲ ಡ್ರೈವರ್ಗೂ ಫೇವ್ರೆಟ್ ಪ್ಯಾಸೆಂಜರ್ ಇರೋ ಥರ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗ್ದಿರೋ ಪ್ಯಾಸೆಂಜರ್ ಅಂದರೆ ಸುಹಾಸಿನಿ ಮೇಡಮ್. ಹಲೋ, ಹೇಳೆ. ಏನೋ ಮಾಡ್ತಿದ್ಯಾ? ಡ್ರೈವ್ ಮಾಡ್ತಾ ಇದ್ದೀನಿ, ಪ್ಯಾಸೆಂಜರ್ ಇದ್ದಾರೆ, ಅರ್ಜೆಂಟಾ? ಎಕ್ಸಾಮ್ ಫೀಸ್ ಕಟ್ಟಬೇಕಾಗಿತ್ತು, ನಾಳೆನೇ ಕೊನೆ ದಿನ. ಕಾಲೇಜ್ ಹತ್ರನೇ ಬಂದಿದ್ನಲ್ಲ, ಹೇಳೋಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ನೀನು ನೋಡಿದ್ರೆ ಯಾವುದೋ ಟೆನ್ಷನಲ್ಲಿದ್ದೆ, ಅದಕ್ಕೆ ನಾನೇನು ಕೇಳೋಕ್ಕಾಗಲಿಲ್ಲ. ಟೆನ್ಷನ್ ಮಾಡ್ಕೊಳ್ದೆ ಗಾಡಿ ಓಡಿಸು. ನೀನು ಟೆನ್ಷನ್ ಮಾಡ್ಕೊಂಡು ಗಾಡಿ ಓಡಿಸೋದು, ಆಮೇಲೆ ಯಾರಿಗಾದ್ರೂ ಏನಾದರೂ ಆಗೋದು, ಆಮೇಲೆ ಪೊಲೀಸ್ ಬಂದು ನಿನ್ನ ಜೈಲಿಗೆ ಕರ್ಕೊಂಡು ಹೋದರೆ ನನ್ನನ್ನು ಯಾರು ನೋಡ್ಕೋತಾರೆ ಹೇಳು? ನನ್ನ ಪಾಪ ಅಲ್ಲ? ಇವಾಗಾದ್ರೂ ನಗ್ದಲ್ಲ? ಸರಿ. ಹೇ ಸರಿ ಸರಿ, ಲೆಕ್ಚರರ್ ಬಂದರು. ಇಡಪ್ಪ, ನೀನು ಸುಮ್ಮನೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತೀಯ. ಏಯ್ ಹಲೋ, ಫೋನೇ ಇಟ್ಬಿಟ್ಲು. ತುಂಬ ಚೆನ್ನಾಗಿ ಗಾಡಿ ಓಡಿಸ್ತೀರಾ, ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ. ಆದರೆ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತಗೋಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತು ಮೇಡಮ್, ಆದರೆ ನಮ್ಮವ್ರ ಫೋನ್ನ ರಿಸೀವ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ನೋಡಿ, ಇವಾಗ ಅಕಸ್ಮಾತ್ ಎಮರ್ಜೆನ್ಸಿ ಕಾಲ್ ಆಗಿದ್ದು ನಾನು ರಿಸೀವ್ ಮಾಡಿರಲಿಲ್ಲ ಅಂತಂದಿದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ? ಅದಕ್ಕೆ ಎಷ್ಟೇ ಬ್ಯುಸಿ ಇದ್ರೂ ಅವಳ ಫೋನ್ ಮಾತ್ರ ಬಿಡಲ್ಲ. ಅಟ್ಲೀಸ್ಟ್ ಏನು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ತುಂಬ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ? ಅಯ್ಯೋ ಸಿಕ್ಕಾಪಟ್ಟೆ ಮೇಡಮ್, ನಂಗೆ ಅವಳೊಂಥರ ಮಗು ಇದ್ದಂಗೆ. ಯಾವಾಗಲೂ ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತೀನಿ, ಕೆಲವು ಸಲ ಅಲ್ಲೇ ಸುತ್ತಮುತ್ತ ಇದ್ದರೆ ಪಿಕಪ್ ಕೂಡ ಮಾಡ್ತೀನಿ. ಆದರೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ತಲೆ ಮೇಲೆ ಕೂತ್ಕೋತಾಳೆ. ಅದಕ್ಕೆ ಅವಳನ್ನ ಮೇಂಟೈನ್ ಮಾಡೋದಕ್ಕೆ ಯಾವಾಗಲೂ ಒಂದು ಗತ್ತಲ್ಲೇ ಇರ್ತೀನಿ. ನಿಮಗೆ ಗೊತ್ತಲ್ಲ ಮೇಡಮ್, ಹುಡುಗಿರ್ನ ಸ್ವಲ್ಪ ಲೂಸ್ ಬಿಟ್ರೆ ಆಮೇಲೆ ನಾವು ಟೈಟ್ ಆಗಬೇಕಾಗತ್ತೆ. ನಾಳೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಅಂತೆ. ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಂತ ಭಯ. ಅದಕ್ಕೆ ಕೊನೆ ತನಕ ಹೇಳಲ್ಲ, ಸತಾಯಿಸ್ತಾಳೆ. ಮನೆಲ್ಲ ಓದ್ಕೋಬೋದಲ್ಲ? ಮನೆಯಲ್ಲಿ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ ಮೇಡಮ್. ಅದಕ್ಕೆ ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ, ಆರಾಮಾಗಿ ಓದ್ಲಿ ಅಂತ. ಮೇಡಮ್, ನಾನು ದುಡಿಯೋದೆಲ್ಲ ಇನ್ಯಾರಿಗೆ? ಅವಳಿಗೆ ತಾನೇ. ಹಾಸ್ಟೆಲ್ ಫೀಸ್ ಏನು ಮಹಾ. ವೆರಿ ನೈಸ್. ಮೇಡಮ್, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ? ಕೇಳಿ. ನಿಮ್ಮ ಕಾಲ್ಗೆ ಏನಾಯ್ತು ಮೇಡಮ್? ನನ್ನ ಮಗಳು 8 ವರ್ಷದವಳು. ನಾನು ಸ್ಕೂಲಿಂದ ಕರ್ಕೊಂಬರ್ತಿದ್ದೆ ಅವಳನ್ನ. ಒಂದು ಆಕ್ಸಿಡೆಂಟ್, ಅದರಲ್ಲಿ ನಾನು ಕಾಲು ಕಳ್ಕೊಂಡೆ. ನನ್ನ ಮಗಳು ಪ್ರಾಣನೇ ಕಳ್ಕೊಂಡ್ಳು. ಇದೆಲ್ಲ ಆಗಿದ್ದು ಒಂದು ಯೆಲ್ಲೋ ಬೋರ್ಡ್ ಗಾಡಿಯಿಂದ. ಅವತ್ತಿಂದ ನಮ್ಮ ಮನೆಯವ್ರಿಗೆ ಕ್ಯಾಬ್ಗಳು ಕಂಡ್ರೂ ಆಗಲ್ಲ, ಕ್ಯಾಬ್ ಡ್ರೈವರ್ ಕಂಡ್ರೂ ಆಗಲ್ಲ. ಸಾರಿ ಮೇಡಮ್. ಕಿರಣ್, ಇಲ್ಲೇ ಲೆಫ್ಟ್ ತಗೊಳ್ಳಿ, ಆ ಗೇಟ್ ಒಳಗಡೆ ಹೋಗಿ. ಸರಿ ಮೇಡಮ್. ಎಷ್ಟಾಯ್ತು ಕಿರಣ್? 180 ಮೇಡಮ್. ಅವರೇ ನನ್ನ ಹಸ್ಬೆಂಡ್, ಇನ್ಸ್ಪೆಕ್ಟರ್ ಸೂರ್ಯಕಾಂತ್.